ಯಾತಕಪ್ಪ ಈ ತರ ಮದುವೆ ಆಗಿರೋ ಹೆಣ್ಮಕ್ಳಿಗೆಲ್ಲ ಆಶ್ರಯ ಕೊಡ್ತೀನಿ? ಆಶ್ರಯ ಕೊಡ್ತೀನಿ ಅಂದ್ರೆ ಸಂಬಂಧ, ರಕ್ತ ಸಂಬಂಧ ನಾನು ಕೊಟ್ಟೆ ಮೇಡಮ್ ಅವ್ರಿಗೆ. ನಾನು ಕರ್ಕೊಂಬಂದು ಇರುತ್ತೆ, ನಾನು ಹೋಗ್ತಾ ಬರ್ತಾ ಇರ್ತೀನಿ. ನಿಮ್ಗೆ ಅವ್ರ ಅಕ್ಕಂಗೆ ಹೇಗಪ್ಪ ಪರಿಚಯ? ಅಂದ್ರೆ ಇವ್ರು ನಂಬರ್ ಕೊಟ್ಟಿದ್ರು ಮೇಡಮ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕುತಂತ್ರ ನಡೆಸಿರೋದು ಮೇಡಮ್. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ನಾನು ಹೋಗಿ ರಾಜಾಜಿನಗರ ಹೋಗಿ ದ್ರೋಹ ಮಾಡ್ಬೇಕು ಅಂತ ನೀವೆಲ್ಲ ಯಾರು ದ್ರೋಹ ಮಾಡ್ಬೇಕು ಅಂತ ಮೀಟಿಂಗ್ ಮಾಡಿರೋದು ಮೇಡಮ್. ಇವರು ನನ್ನ ತಾಯಿಗಿಂತ ಹೆಚ್ಚಾಗಿ ನಾನು ಸಾಕಿದ್ದೀನಿ. ಅವ್ರು ಇಷ್ಟ ಮೇಡಮ್, ನಂಬಿಕೆ ಇಲ್ಲ ಅಂತ ಏನ್ ಬೇಕಾದ್ರೂ ಟೆಸ್ಟ್ ಮಾಡಿಸ್ಲಿ, ಕರ್ಕೊಂಡು ಹೋಗ್ಲಿ. ನನ್ ಕೆರೆ ಮಾನ ಕೊಡ್ತಾರ, ಟೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ. ಮಾನವ ಹೋಗೈತಲ್ಲ ನಿರ್ತಿ ಹೊಂಟೋಗೋಳೆ ಅಂತೆಲ್ಲ ಕಾರವರೆಲ್ಲ ಮಾನವ ಹೋಗುತ್ತೆ ಅಂತಂದ್ರೆ ಕರ್ಕೊಂಡು ಹೋಗ್ಬೇಕಾಯ್ತು ಮೇಡಮ್. 3 ತಿಂಗಳು ಏನ್ ಮಾಡಿದ್ರು ಕರ್ಕೊಂಡು ಹೋಗಲ್ಲ ಅಂತ ಹುಡುಗಿ ಕಂಪ್ಲೇಂಟ್ ಕೊಡೋಕ್ಕೋಸ್ಕರ ಬಂದೈತೆ ಹುಡುಗಿ. ಏನ್ ಮಾಡ್ತಾರೆ ಕರ್ಕೊಂಡು 8 ತಿಂಗಳಿಂದ ಇಟ್ಕೊಂಡಿದ್ದಾರೆ. ಅಲ್ಲ ಈಗ ಸಂಬಂಧ ಇದೆ ಅಂತ ಅನ್ಕೊಳಕ್ಕಾಗತ್ತೆ ಮಾಡಿ ಕೆಲಸ 8 ತಿಂಗಳಿಂದ ಮಾಡ್ಬೋದಾಗಿತ್ತು ಮೇಡಮ್. ಸಂಬಂಧ ಇಟ್ಕೊಬೇಕು ಅಂದ್ರೆ ಮದುವೆ ಆಗಿರೋ ಹುಡುಗಿ ನಂಗೆ ಬೇಕಾದಷ್ಟು ಜನ ಸಿಗ್ತಾರೆ. ನಾನು ಇರ್ಬೇಕು ಅಂದ್ರೆ ಇವ್ರೇ ಆಗ್ಬೇಕಾಗಿಲ್ಲ. ನನ್ನ ತಾಯಿಗಿಂತ ಹೆಚ್ಚಾಗಿ ನಾನು ಸಾಕಿದ್ದೀನಿ ಈ ಹುಡುಗಿನ. 8 ತಿಂಗಳಿಂದ ಈ ಕೆಲಸ ಮಾಡ್ಬೋದಾಯ್ತಲ್ಲ ಮೇಡಮ್. ಜೀಟ್ ಕನ್ನಡಕ್ಕೆ ಬಂದು ಏನ್ ಬೇಕು ಯಾರು ಕೊಡಕ್ ಬರಲ್ಲ, ಇವ್ರು ಕೊಡಕ್ ಬಂದಾಗ ಬರಲ್ಲ ಅಂತ ಹೇಳಿದ್ರು. ನೆನ್ನೆ ಮೊನ್ನೆ ಬರಲ್ಲ ಅಂತ ಹೇಳಿದ್ರು, ಫೋನ್ ಮಾಡಿ ಹೇಳಿದ್ರು. ನಿಮ್ ಜೊತೆ ಹೇಳಿದ್ನ ನಾನು ಬರೀಕ್ಲ ನಾನು ಅಂತ ಹೇಳಿದ. ನಾನು ಮಾತಾಡಿದ್ ಮೇಡಮ್ ಹತ್ರ, ನಿಮ್ಮ ಹತ್ರ ನಾನು ಮಾತಾಡ್ತಾ ಇಲ್ಲ. ಏನ್ ಮಾಡಿದೀನಿ? ಕರ್ಕೊಂಡು ಸಾಕತ್ತೀರಿ ಆಡ್ಸೋ ನೋಡುವ ನಿನ್ಗೆ. ಹೆಂಗ ನಾನೇ ಕಳಿಸ್ಲಾ? ಕರ್ಕೊಂಡೋಗಿದ ನಿಮ್ಮ ಅಕ್ಕೇನೆ ಕಳಿಸ್ಬೇಕಾಯ್ತಾ ಅವತ್ತಿನ? ಒದ್ಬಿಡ್ತೀನಿ ನಂಗೆ ನಿನ್ಗೆ. ಸುಮ್ನೆ ಒದ್ಗಿದೆ ಅದೆಲ್ಲ ಸೀನ್ ಇಲ್ಲ ಅಷ್ಟೇ. ಬೇಡಪ್ಪ ಇವಾಗ ಮೇಡಮ್ ನಮ್ಮ ತಾಯಿಗಿಂತ ಹೆಚ್ಚಾಗಿ ಸಾಕಿದ್ದೀನಿ ಮೇಡಮ್ ಹುಡುಗಿ. ನಾನು ಇವಾಗ ಏನಾದ್ರು ಹೆಚ್ಚು ಕಮ್ಮಿ ಆಗಿ ನನ್ನ ಮೇಲೆ ಬರ್ತಿದ್ದು ಅನ್ನೋದು ನನಗೆ ಗೊತ್ತು. ಒಂದ್ ನಿಮಿಷ ಮೇಡಮ್, ಇವಾಗ ಈ ಹುಡುಗಿ ಇವ್ರ ಮದುವೆಗಿನ್ನ ಮುಂಚೆಯಿಂದ ಪರಿಚಯ ನನಗೆ. 18 ವರ್ಷದಿಂದ ಹುಡುಗಿ ಪರಿಚಯ. ಇವಾಗ ಮದುವೆ ಆಗೈತೆ ಅಂತ ಅಂದ್ಬಿಟ್ಟು ನಾನೇನಂತ ಅಂದ್ರೆ ಈ ಹುಡುಗಿ ಬಾಳ್ ಸರಿ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಕರ್ಕೊಂಡ್ಬಂದಿರಷ್ಟೇ. ಗಂಡನ ಹತ್ರ ಹೋಗಿ ಮಾತಾಡೋದು. ಗಂಡನ ಹತ್ರ ಕಂಪ್ಲೇಂಟ್ ಮಾತಾಡೋಣ ಕೇಳಿ ಮೇಡಮ್. ಹೋಗ್ಲಿ ಯಾಕಪ್ಪ ಕಂಪ್ಲೇಂಟ್ ಕೊಟ್ಮೇಲೆ ಅವ್ರು ರೆಸ್ಪೆಕ್ಟ್ ಮಾಡಿಲ್ಲ ಕಂಪ್ಲೇಂಟ್ ಹುಣಸೂರಲ್ಲಿ. ಅಲ್ಲಪ್ಪ, ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಿಮ್ಗೆ ಯಾಕಪ್ಪ ಇವರು ಸಾಬ್ರಿ? ನಮ್ ಸಂಸಾರಕ್ಕೆ ಬರಕ್ ನೀನ್ ಯಾರು? ನಾನು ಯಾರು ಅಂತ ಹುಡುಗಿ ಬಾಳ್ ಸರಿ ಮಾಡ್ಬೇಕು ಅನ್ನೋ ಉದ್ದೇಶ. ಸಂಸಾರ ಸರಿ ಮಾಡಕ್ಕೆ ಏನೋ ಹಿರಿಯರಿದಾರಲ್ವೇನಪ್ಪ? ಹಿರಿಯರು ಅವ್ರ ತಂದೆ ಮನೆ ಏನ್ ರೆಸ್ಪೆಕ್ಟ್ ಮಾಡ್ಲಿಲ್ಲ ಮೇಡಮ್. ತಾಯಿ ಮನೆ ಅವ್ರ ಮೇಲೆ ತಪ್ಪು ಹೊರಿಸೋದಿರ್ಲಿ. ಯಾರ ಮೇಲೆ ನೋಡಿ, ಅವ್ರನ್ನ ನಾನ್ ಮಾತಾಡಿಸ್ತೀನಿ, ನೀವು ಅವ್ರು ಹಿಂಗಂದ್ರು ಹಂಗಂದ್ರು ಬೇಡ. ಯಾಕಪ್ಪ ಇಷ್ಟು ದಿವಸ ರಕ್ತ ಸಂಬಂಧ ಬಿಟ್ಬಿಡೋದೇ ತಪ್ಪ ಮೇಡಮ್. ಕರ್ಕೊಂಡೋಗಿ ಒಂದ್ ಬಾಳ್ ಸರಿ ಮಾಡೋದೇ ತಪ್ಪ. ಒಂದ್ ನಿಮಿಷ ಮೇಡಮ್, ಇವಾಗ ನಮ್ಮ ಅಕ್ಕ ತಂಗಿಯರ್ಗಾಗೆ ನಾವು ಬಿಟ್ಬಿಡ್ತಿಲ್ವಾ? ಇವ್ರನ್ನ ಚಿಕ್ಕಮ್ಮನೇ ನಾನು ಸಾಕಿದ್ದು. ನಮ್ಮ ತಾಯಿಗಿಂತ ಹೆಚ್ಚಾಗಿ ಸಾಕಿದ್ದೀನಿ ಹುಡುಗಿನ. ಈಗ ಆಪಾದನೆ ಬಂದಿರೋದು ನಿಮ್ಮಿಬ್ಬರ ಮೇಲೆ. ಅದೇನು ಪ್ರೂಫ್ ಮಾಡಿ ನಾನು ಪ್ರೂಫ್ ಮಾಡಿಸ್ತೀನಿ. ಪ್ರೂಫ್ ಎಲ್ಲ ಬೇಡ, ಕೊಡು ಸಾಕು. ನೀವು ಪ್ರೂಫ್ ಮಾಡೋದು ಬೇಡ, ನನ್ಗೆ ಹೋಗಿ ಆಗಿಲ್ಲ ಅಂತ ಅದೇನೇ ಡಿಸೈಡ್ ಮಾಡಿ ಮೇಡಮ್ ಅಷ್ಟೇ. ಅವ್ರು ಅಷ್ಟು ಅನುಮಾನದಲ್ಲಿ ಕರ್ಕೊಂಡು ಹೋಗೋದು ಬೇಡ ಅಂತಂದ್ರೆ ಅವ್ರು ನಾವು ಆಳಿಸ್ತೀನಿ ಅಷ್ಟೇ. ಏನೇನು ಅದೇ ತೀರ್ಮಾನ ಮೇಡಮ್. ಕರ್ಕೊಂಡು ಹೋಗಿ ಬಿಡಿ ಮೇಡಮ್. ಡಿಸೈಡ್ ಮಾಡ್ತಾ ಇಷ್ಟು ಅನುಮಾನ ಕೊಟ್ಟರೆ ನನ್ನ ತಾಯಿ ಹೋಲಿಸ್ತಾ ಇದ್ದೀನಿ ಮೇಡಮ್. ತಾಯಿಗಿಂತ ಯಾರು ಸಾಕ್ತಾರ ಮೇಡಮ್? ಕೆಲ್ಸಕ್ಕೆ ಕಳಿಸ್ತಾ ನಾನು ಸಾಕಿದ್ದೀನಿ ಹುಡುಗಿನ. ಇದ್ರಲ್ಲಿ ಹಾಳು ಮಾಡ್ತಾ ಇರೋದು ನಿಮ್ಮೊಬ್ರು ಜೀವನ ಅಲ್ಲ, 7-8 ಜೀವನಗಳು ಹಾಳಾಗುತ್ತೆ. ಮಕ್ಕಳು ಮರಿ ಇಲ್ಲ, ಮಕ್ಕಳು ಮರಿ ಇಲ್ಲ ಜೊತೆಗೆ. ನಾನು ನಿಮ್ಮ ಹತ್ರ ನೀವು ಮಾತಾಡೋ ಅವಶ್ಯಕತೆ ನನ್ನ ಹತ್ರ ಇಲ್ಲ. ನೀವೇನಿದ್ರು ಮೇಡಮ್ ಹತ್ರ ಮಾತಾಡೋ ಅಷ್ಟೇ, ನನ್ನ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ ಅಷ್ಟೇ. ಜಾಸ್ತಿ ಮಾತಾಡೋದು ಅಷ್ಟೇ. ಏನ್ ಮಾಡ್ತೀಯಾ? ಏನೈತಿ ನಿನ್ ತಾಕತೈತಾ? ಬೇಡ, ತಾಕತ್ತಿನ ಸುದ್ದಿ ಮಾತಾಡ್ಬೇಡಿ ಸ್ವಾಮಿ. ನೀವು ಏನ್ ಮಾಡ್ತೀಯ? ತಾಕತ್ತಿನ ಸುದ್ದಿ ನೀವು ಮಾತಾಡ್ಬೇಡಿ. ನೀವು ಜಾಸ್ತಿ ಹಂಗಾರೆ ನೀವು ಬಂದ್ಬಿಡ್ತೀರಾ? ನೀವು ಇವರಿಂದ ಮೇಡಮ್ ಎಲ್ಲ ಆಗಿದ್ದು. ತುಳಸಿರಾಮ್, ನೀವು ಚಿಕ್ಕವರು, ಮಂಜುನು ಚಿಕ್ಕವರು, ಈಗೇನು ಆ ಥರದ್ದೇನು ವಯಸ್ಸಾದವರಲ್ಲ. ನೀವಾದ್ರೂ ಮಧ್ಯೆ ಇಂಟರ್ಫಿಯರ್ ಮಾಡಿ ಆಕೆನ ಮನೆಗೆ ಕಳ್ಸೋದಲ್ವೇನಪ್ಪ? ನಾವು ಹೇಳಿದ್ವಿ ಹೋಗಂತ. ಅವಳು ಚೆನ್ನಾಗಿರ್ಬೇಕಂತ ನಮ್ಗೆ ಆಸೆ, ಇನ್ನೇನು ಕೆಟ್ಟೋಲಿ ಅಂತ ನಾವು ಬಯಸೋದಿಲ್ಲ. ಗಂಡನ ಜೊತೆ ಚೆನ್ನಾಗಿರ್ಬೇಕು ಅಂತ ಅಲ್ಲಪ್ಪ, ಅವ್ರ ಗಂಡನ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ ಇದ್ರೆ ಮುಂಚೆ ಮಾಡ್ಬೇಕಲ್ವೇನಪ್ಪ ಇದನ್ನ? ಅವಳು ಹೋಗು ಅಂದ್ರೆ ಅವ್ರು ಕರ್ಕೊಂಡು ಹೋಗೋದಿಲ್ಲ ಅಂದ್ಮೇಲೆ ನಾವೇನ್ ಮಾಡಕ್ಕಾಯ್ತದೆ? ಒಂಟಿ ಹೆಂಗ್ಸಿನ ಹೀಗೆ ಇರಿಸ್ಕೊಂಡ್ಬಿಡ್ತಾ ಇದೀವಲ್ಲ ಮನೇಲಿ ಅಂತ ಮಕ್ಕಳನ್ನ ಬಿಟ್ಟು ಬಂದಿದ್ದಾರೆ. ನಿಮಿಷ ಮೇಡಮ್, ಇವಾಗ ನಾನು ಅವ್ರನ್ನ ಕರ್ಕೊಂಡ್ಬಂದು ನಾನು ಇಸ್ಕೊಂಡೆ ನನ್ನ ತಪ್ಪಾಗಿರೋದು. ಇವ್ರ ಸ್ವಂತ ಅಕ್ಕ, ಇವ್ರ ಜೊತೆ ಹುಟ್ಟಿರೋ ಅಕ್ಕ ಹೇಳ್ದಾಗ, ಇವ್ರ ತಂದೆ ತಾಯಿ ಹೇಳ್ದಾಗ ನನ್ನ ಜೊತೆ ಇರ್ಸ್ಕೊಂಡಿರೋದು ನನ್ನ ತಪ್ಪಲ್ಲ. ಏನೋ ಅವತ್ತು ತಿಳಿನಿಲ್ಲ, ನಾನು ತಪ್ಪು ಮಾಡಿ ನನ್ನ ಮನೆಯಿಂದ ಈಚೆ ಬಂದಿದ್ದು ತಪ್ಪು, ಅದು ನಾನು ಒಪ್ಕೊಳ್ತೀನಿ. ಅದು ಬರಕ್ ಕಾರಣ ಇವ್ರು ಆಗ್ತೀರ ಮೇಡಮ್. ನನಗೆ ನನ್ನ ಗಂಡ ಮಕ್ಳು ಬೇಕು ಮೇಡಮ್. ನಾನು ಇವ್ರು ಬಾ ಅಂದ ತಕ್ಷಣ ನಾನು ಹೋಗಿದ್ದೆ, ನನ್ನ ಗಂಡ ಕರ್ಕೊಂಡು ಹೋಗ್ತಾರಲ್ಲ ಅನ್ನೋದಕ್ಕೋಸ್ಕರ ನಾನು ಹೋಗಿದ್ದು ಮೇಡಮ್. ಇಲ್ಲಾಂದ್ರೆ ನಾನು ಹೋಗ್ತಾ ಇರ್ಲಿಲ್ಲ. ನನ್ ಗಂಡ ಮಕ್ಳು ಬೇಕು ಮೇಡಮ್. ನಾನು ಒಂಟಿ ಹೆಂಗ್ಸು, ನಮ್ ತಂದೆ ತಾಯಿ ನೋಡ್ಕೊಳಲ್ಲ, ನನ್ಗೆ ಯಾರು ಇವ್ರಿಗೆ ಅದನ್ನು ಯಾಕೆ ನಿಮ್ ತಂದೆ ತಾಯಿ ಅವ್ರ ವಯಸ್ಸಾಗಿದೆ, ಹುಷಾರಿಲ್ಲ, ಅವ್ರಿಗೆ ಪಿಡ್ಸು.
ಇವರೇ ನನ್ಗೆಲ್ಲ ಅಂತ ನಾನು ಇವ್ರಿಗೆ ಫೋನ್ ಮಾಡಿದಾಗ್ಲೂ ಹೇಳಿದ್ದೀನಿ ರೀ ನನ್ಗೆ ಯಾರು ಇಲ್ಲ ರೀ ಅಣ್ಣ ತಮ್ಮ ಅಕ್ಕ ತಂಗಿ ಎಡಬಲ ಯಾರು ಇಲ್ಲ ರೀ ನನ್ನ ಅನಾಥೆ ಮಾಡ್ಬೇಡ ಅನಾಥ ಪಿಚತಿ ಮಾಡ್ಬೇಡ ನೀನ್ ನನ್ ಕರ್ಕೊಂಡು ಹೋಗ್ರಿ ಅಂದ್ರೆ ಕೇಳೋದೇ ಇಲ್ಲ ಮೇಡಮ್ ನಾನು ಏನ್ ಮಾಡ್ಲಾ ನಾನು ಎಲ್ಲಿ ಇರ್ಲ ಮೇಡಮ್. ಯಾರಾದ್ರೂ ಹೆತ್ತ ತಾಯಿ ಜೊತೆ ಸಂಬಂಧ ಇಟ್ಕೊಂತಾರೆ ಮೇಡಮ್. ಅವ್ರಿಗೆ ಹೇಳ್ರಿ ಅದನ್ನ ನನಗೆ ಹೇಳಲೇಬೇಡ್ರಿ. ನೀವು ಕನ್ವಿನ್ಸ್ ಮಾಡ್ಬೇಕಾಗಿರೋದು ಅವ್ರನ್ನ ಅಲ್ಲ ಮೇಡಮ್, ನನ್ನನ್ನು ಕನ್ವಿನ್ಸ್ ಮಾಡ್ಬೇಕಾಗಿಲ್ಲ, ಅವ್ರನ್ನೇ ಕನ್ವಿನ್ಸ್ ಮಾಡ್ಬೇಕು. ನೀವು ಅವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಅವರೇ ಕನ್ವಿನ್ಸ್ ಆಗ್ಬೇಕು. ಹೋಗ್ಲಿ ನೀನು ಅವ್ರ ಜೊತೆ ಹುಟ್ಟಿದ ತಮ್ಮನ ಹೋಗ್ಲಿ. ತಮ್ಮ ಅಲ್ಲ ಹೇಳು ಹೋಗ್ಲಿ, ನಾನು ಪ್ರಶ್ನೆ ಉತ್ತರ ಕೊಡು ಸಾಕು. ನೀನ್ ಜೊತೆ ಹುಟ್ಟಿದ ತಮ್ಮನ ಅಲ್ಲ. ಅದ್ಯಾವ ಆಧಾರದ ಮೇಲೆ ಅವಳ ಒಂದು ಹುಡುಗಿನ ಸಂಸಾರದ ಒಬ್ಳು ಮೂರ್ ಮಕ್ಳು ತಾಯಿನ ನೀನ್ 8 ತಿಂಗಳ ಗಂಟೆ ಇರ್ಕೊಳ್ಳೋ ಉದ್ದೇಶ ಏನಿತ್ತು ನಿನ್ನ? ನಿಮ್ಮ ಅಕ್ಕ ಹೇಳಿದ್ದು ಅಕ್ಕನ ಹತ್ರ ಹೋಗಿ ಕೇಳ್ಕೊಂಡು ನ್ಯಾಯ ಕರ್ಕಬ ಅವಳಿನ. ಏನ್ ಸಾಕತ್ತಿಲ್ವಾ? ಏನ್ ಬೇಕಾದ್ರೆ ಮಾಡ್ಲಾ? ಏನ್ ಬೇಕಾದ್ರೆ ಮಾಡಕ್ ಹೋಗಿ ಮಾಡೋದು ಅನ್ಭೋಗಿಸ್ತೀವಿ ಅಷ್ಟೇ. ಏನ್ ಅನ್ಬೋಸ್ತೀನಿ ಅಯ್ಯೋ ಆಮೇಲೆ ಏನೋ ಗೊತ್ತಾಯ್ತದೆ ಹೋಗಿ ಬಿಟ್ಟಿದ್ ಮೇಡಮ್. ಏನೋ ಅವ್ಳು ಬಾಳ್ ಚೆನ್ನಾಗಿರ್ಬೇಕು ಅಂತ ನಾವು ಕರ್ಕೊಂಡೋಗಿ ಬಿಟ್ಟಿದ್ದಲ್ಲಪ್ಪ, ನೀವೇನೇನೋ ಮಾಡ್ಬಿಟ್ಟು ನನಗ್ ಬಿಟ್ಟಿದ್ದು. ಭಗವದ್ಗೀತೆ ಸತ್ಯವಾಗಿ ಹೇಳ್ತೀನಿ ಮೇಡಮ್, ನನ್ನ ಮಧ್ಯ ನನ್ನ ತಾಯಿ ಸಂಬಂಧ ಬಿಟ್ರೆ ಬೇರೆ ಹೋರಾಟ ಎಲ್ಲ 8 ತಿಂಗಳ ಹಿಂದೆನೆ ನಡೀಬೋದಾಗಿತ್ತು. ಪ್ರಮಾಣವಾಗಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಅವಳ ಮಧ್ಯೆ ನನ್ನ ತಾಯಿ ಸಂಬಂಧ ಬಿಟ್ಟು ಬೇರೆ ಒಂದಿಲ್ಲ. ಇನ್ನೇನು ಹೇಳಕ್ ಇಷ್ಟಪಡಲ್ಲ ಮೇಡಮ್. ನೀನ್ ನನ್ನ ಒಬ್ಬನ ಮುಂದೆ ಹೇಳ್ಬಿಡ್ತಿ ಕಣಪ್ಪ, ನನ್ಗೂ ಅವ್ರಿಗೆ ಏನು ನಡೆದಿಲ್ಲ ಅಂತ. ಸಮಾಜಕ್ಕೆ ಹೇಳ್ತೀಯಾ, ಜನಗಳಿಗೆ ಬಾಯಿ ಮುಚ್ಚಿಸ್ತೀಯಾ? ಆಮೇಲೆ ನನ್ನ ಮಕ್ಕಳು ಮಾತ್ರಕ್ಕೆ ಅವ್ರಿಬ್ರಿಗೂ ಸಂಬಂಧ ಇದೆ ಅಂತ ಆಗತ್ತೇನ್ರಿ? ನಿಮ್ ಸಮಾಜದವ್ರು ಬರ್ತಾರೇನ್ರಿ ಮಕ್ಕಳನ್ನ ಸಾಕ? ಸಮಾಜದ ಮುಂದೆ ನಾವು ಸಮಾಜಕ್ಕೋಸ್ಕರ ಸರ್ ಬದುಕ್ತಾರ ಮೇಡಮ್. ಈಗ ನಾವು ಮಕ್ಕಳನ್ನ ಸಾಕಾಗ ಅವ್ರು ಬರ್ತಾರೇನು? ಈಗ ಒಳ್ಳೆ ಸ್ಥಾನಮಾನ ಬರೋದು ಏನಕ್ಕೆ ಹೇಳಿ? ಒಳ್ಳೆಯವ್ರು ಒಳ್ಳೆ ಮನ್ಸ ಅಂತ ಗುರುತಿದ್ರೆ ತನ ಒಳ್ಳೆಯವ್ರಾಗ ಚಾನ್ಸ್. ನಾವ್ ಏನೇನೋ ಮಾಡಿದ್ರೆ ಒಳ್ಳೆಯವ್ರಾಗಕ್ಕೆ ಇದೇ ಚಾನ್ಸ್, ಇನ್ಯಾವ ಚಾನ್ಸ್ ಸಿಗುತ್ತೆ? ಎಲ್ಲ ಒಳ್ಳೆಯವ್ರಾಗ ಬೇಡ ಮೇಡಮ್, ನನ್ ಕೆಟ್ಟವನಾದ್ರೂ ಪರವಾಗಿಲ್ಲ ಬೇಕಾರೆ. ಆ ಚಿಕ್ಕ ಹುಡುಗ ಹೇಳ್ತಾ ಇದ್ ಮೇಡಮ್, ಅರ್ಧ ಗಂಟೆ ಮಾತಾಡ್ತಾರೆ ಫೋನಲ್ಲಿ ರೂಮ್ ಬಾಕ್ಲಕ್ಕೆ ಅಂತ. ಜೊತೆನೆ ಮಾತಾಡ್ತಿದ್ದೆ, ಇವ್ರಂದ್ರು ಯಾರ ಜೊತೆನೂ ನಾನು ನಿನ್ ಮೊಬೈಲ್ ಕಿತ್ಕೊಂಡು ನೋಡಿದಾಗ ಯಾರ ನಂಬರ್ ಇರ್ತಾರೆ ಇಲ್ಲೇ ಕರೆಕ್ಟ್ ಆಗಿ ಸತ್ಯವಾಗಿ ಹೇಳು. ಕಿತ್ಕೊಂಡು ರೂಮ್ ಒಳಗಡೆ ಕಿತ್ಕೊಂಡು ಮಾತಾಡಿದಾಗ ನೀನ್ ಮಾತಾಡೋ ರೂಮ್ ಒಳಗೆ ಸಡನ್ಲಿ ಬಂದು ಮೊಬೈಲ್ ಕಿತ್ಕೊಂಡಾಗ ಯಾರ ನಂಬರ್ ಇತ್ತು? ಎಷ್ಟು ನಿಮಿಷ ಮಾತಾಡಿದೆ ಇವತ್ತು? 30 ನಿಮಿಷ ಮಾತಾಡಿದೆ. ಹೇಳಿ ಮೇಡಮ್, ಅದು ಏನ್ ಕೆಲಸ ಅವಳ ಹತ್ರ 30 ನಿಮಿಷ ಮಾತಾಡೋದು ರೂಮ್ ಒಳಗಡೆ ಉಸ್ಕೊಂಡು? ಏನು ರಾಜ್ಯ ವಿಷಯ ಏನ್ ರಾಜ್ಯ ವಿಷಯ? ಆಗ್ಲೇ ಮನೆ ಒಳಗೆ ಇದ್ದಾಗ್ಲೇನೆ ಅರ್ಧ ಗಂಟೆ ಮಾತಾಡೋದೇನಿತ್ತು? ಅವತ್ ನೀವ್ ಯಾಕೆ ಬಿತ್ಕೊಂಡು ನೋಡಿವ್ರು? ಯಾರ್ಗೆ? ಅವತ್ತು ಅವಳು ಮಾತಾಡ ಹೊಡೆದಿದ್ಕೆ ಓಡಿಸಿದ್, ಮತ್ತೆ ಹೊಡೆದಿದ್ಕೆ ಕಡೆ ಕಂಪ್ಲೀಟ್ ಮಾಡಿದವಳು. ಅವತ್ತು ಒಂದ್ ದಿವಸ ಬಿತ್ತನೆ ಆಗ್ದಷ್ಟೇ ನೀನು. ಅವತ್ತಿಂದ ಉಡ ಸ್ಟಾರ್ಟ್ ಆಯ್ತು ಗಿಡ. ಅದು ಬಿತ್ತನೆ ಬಿಟ್ಬಿಟ್ಟೆ. ಹೆಂಡತಿ ಕೇಳಿ ಅಷ್ಟೊತ್ತು ಗಿಡ ಆಯ್ತು ಮೇಡಮ್. ಅದು ನೀವು ನನ್ ಕೇಳಿ ಮಾತಾಡಿದ್ರಿ, ಏನು ಇದ್ ಮಾಡ್ಬೇಡ. ನನ್ ಕೇಳಿ ಮಾತಾಡಿದಿರ ಸಾಕು ಅಷ್ಟೇ. ಏನ್ ಹುಡುಕ ಬರ್ಬೇಕಾಗಿತ್ತಾ? ನೀನ್ ಎಲ್ಲಿದ್ದೆ ಅಂತ ಮೊಬೈಲ್ ನಂಬರ್ ಇಲ್ವಾ? ಫೋನ್ ನಿನ್ ನಂಬರ್ ನಾನೇ ಹೆಂಡತಿ ಹತ್ರ ಇಷ್ಟೊತ್ತು ಮಾತಾಡಿದ್ರೆ ನೀನ್ ನಂಬರ್ ನಾನೇ ಕೇಳ್ಬೇಕಾದ್ ನೀನ್ ಅಂತ. ನೀನ್ ಯಾರಂತ ನಾನು ನಿಮ್ಮ ಮೊಬೈಲ್ ಮಾಡ್ಕೊಳ್ಳ, ನಾನು ನಂಬರ್ ಮಾಡ್ಕೊಳ್ಳ ನನ್ಗೆ. ಏನಪ್ಪಾ ಅದಕ್ಕೇನ್ ಹೇಳ್ತೀವಿ? ಅವ್ರೇನ್ ಹೇಳ್ತಾರ ಕೇಳಿ, ಅವ್ರು ಕರ್ಕೊಂಡೋಗಿ ಆಳಿಸ್ಲಿ ಚೆನ್ನಾಗಿ. ಇನ್ನೇನಿಲ್ಲ. ಅಣ್ಣನ ಮಧ್ಯ ಅವಳ ಮಧ್ಯ ನೋಡಿ ಯಾವುದೇ ಸಂಬಂಧ ಕೆಟ್ಟ ಸಂಬಂಧ ಇಲ್ಲ. ನನ್ನ ತಾಯಿ ಜೊತೆ ನಾನು ಯಾರ ಮೇಲೆ ಪ್ರಮಾಣ ಮಾಡ್ತೀರಿ? ಯಾರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ. ಯಾರ ಮೇಲೆ ಪ್ರಮಾಣ? ಯಾರು ನೀವ್ ಹೇಳಿದ್ ಯಾರ ಜೊತೆ ಯಾರ ಮೇಲೆ ಪ್ರಮಾಣ ಮಾಡ್ತೀನಿ ಅದನ್ನ ನಾನಲ್ಲ, ನೀವು ತೀರ್ಮಾನ ಮಾಡೋದು. ಭಗವದ್ಗೀತೆ ನಮ್ಗೆ ಭಗವದ್ಗೀತೆ ಬೇಡ, ಪುಸ್ತಕ ಅದು, ಅದಕ್ಕೆ ವಾಪಸ್ ಮಾತಾಡಕ್ ಬರಲ್ಲ. ಅದಕ್ಕೆ ಇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಮೇಡಮ್. ನಾನು ಅವಳ ಮಧ್ಯೆ ನಾನು ಯಾವುದೇ ಕೆಟ್ಟ ಸಂಬಂಧ ಇಲ್ಲ ಅಂತ. ಅವಳು ನನ್ನ ತಾಯಿಗಿಂತ ಹೆಚ್ಚಾಗಿ ನಾನು ಸಾಕಿದ್ದೀನಿ. ಏನಮ್ಮ? ದೇವ್ರೇ ನನ್ನ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊಂಡು ತಾಯಿ ಸ್ಥಾನನೇ ಕೊಟ್ಟಿರೋದು ಮೇಡಮ್. ಅವ್ರಿಬ್ರು ಅಷ್ಟೇನೆ. ಅದ್ರ ಮೇಲೆ ಅವರು ನಾವೇನು ಕರ್ಕೊಂಡ್ 8 ತಿಂಗಳು ಸಾಕ್ಬೇಕು ಅನ್ನೋ ಅವಶ್ಯಕತೆ ಇರಲಿ. ಏನೋ ಹೆಣ್ಮಕ್ಳು ಭಾಳ ಆಳ ಅಂತಲ್ಲ ನಾವು. ಜಟಕ